ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮೊಬೈಲ್ ಫೋನಿಂದ ಮಾಡುವಂಥ ಒಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಕೆಲಸವನ್ನು ನೀವು ನಿಮ್ಮ ಮನೆಯಿಂದಲೇ ಮಾಡ್ಬೋದು. ಆ್ಯಂಡ್ ಅದಲ್ಲೂ ಕೂಡ ನೀವು ಎಲ್ಲಾದರೂ ಶಾಪಿಂಗ್ ಹೋಗಿದ್ರೆ, ಮಾರ್ಕೆಟ್ ಹೋಗಿದ್ರೆ, ಸೊ ಅಲ್ಲಿ ಕೂಡ ನಿಮಗೆ ಟೈಮ್ ಸಿಕ್ಕರೆ ಸೊ ಅಲ್ಲಿ ಕೂಡ ನೀವು ಈ ಕೆಲಸವನ್ನು ಮಾಡ್ಬೋದು. ಇದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೇ. ಸೊ ನೀವು ಯಾವ ರೀತಿ ಈ ಒಂದು ಕೆಲಸನ ಮಾಡ್ತೀರಂತ. ಈ ಒಂದು ಕೆಲಸವನ್ನು ಅನೌನ್ಸ್ ಮಾಡಿರೋದು ಸರ್ಕಾರ. ಸೊ ಸರ್ಕಾರ ಕಡೆಯಿಂದ ಈ ಕೆಲಸವನ್ನು ಕೊಡ್ತಾ ಇದ್ದಾರೆ. ಒಂದು ನಿಮಗೆ ಸರ್ಕಾರ ಸಂಬಳ ಪ್ಲಸ್ ನಿಮಗೆ ಇಲ್ಲಿ ಸ್ಟೈಫಂಡ್ ಕೂಡ ಕೊಡ್ತಾ ಇದ್ದಾರೆ. ಸಂಬಳ ನೀವು ದುಡ್ದಿರೋದಕ್ಕೆ ಏನು ದುಡ್ದಿರ್ತೀರ ಅದ್ರ ಪ್ರಕಾರ ನಿಮಗೆ ಸಂಬಳ ಸಿಗ್ತಿದೆ. ಆ್ಯಂಡ್ ಪ್ಲಸ್ ಅದ್ರ ಜೊತೆಗೆ ನಿಮಗೆ ಸರ್ಕಾರ ಸ್ಟೈಫಂಡ್ ಕೂಡ ಕೊಡ್ತೀವಂತ ಹೇಳಿದ್ದಾರೆ. ಸೊ ಸ್ಟೈಫಂಡ್ ಎಷ್ಟು ಕೊಡ್ತಾರೆ, ಹೇಗೆ ಕೊಡ್ತಾರೆ, ಓಕೆ. ಸೊ ಇಲ್ಲಿ ನಾವು ಯಾರ್ಯಾರು ಅಪ್ಲೈ ಮಾಡ್ಬೋದು, ಏನು ಓದಿರಬೇಕು, ಏನೇನು ಡಾಕ್ಯುಮೆಂಟ್ಗಳು ಬೇಕು, ಎಲ್ಲ ಸಂಪೂರ್ಣ ಮಾಹಿತಿನ ತಿಳಿಸ್ತಾ ಇದ್ದೀನಿ. ಮತ್ತು ಯಾವಾಗ ನಾವು ಅಪ್ಲೈ ಮಾಡ್ತೀವಿ, ಅಪ್ಲೈ ಮಾಡಿದ್ಮೇಲೆ ಸೆಲೆಕ್ಷನ್ ಹೇಗೆ ಮಾಡ್ಕೋತಾರೆ, ಸೆಲೆಕ್ಷನ್ ಆಗಿದೆ ಅಂತ ನನಗೆ ಹೇಗೆ ಗೊತ್ತಾಗುತ್ತೆ, ಯಾವಾಗಿಂದ ನಾನು ಕೆಲಸ ಸ್ಟಾರ್ಟ್ ಮಾಡ್ಬೋದು, ಸೊ ಎಲ್ಲ ಮಾಹಿತಿನ ಇದೇ ವಿಡಿಯೋದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಟ್ರೈ ಮಾಡಿ, ಕಂಪ್ಲೀಟ್ ವಿಡಿಯೋ ನೋಡಿ, ಸಂಪೂರ್ಣ ಮಾಹಿತಿ ತಿಳಿದ ಮೇಲೆ ನಿಮಗಿದು ಇಂಟ್ರೆಸ್ಟ್ ಇದೆ ಅಂತಂದರೆ ಇವತ್ತೇ ಇದಕ್ಕೆ ಅಪ್ಲೈನ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ನಿಮಗೆ ಮೊದಲಿಗೆ ಪ್ರೂಫ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಿಮಗೆ ಇಲ್ಲಿ ಹಣ ಸಿಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಪ್ರತಿ ತಿಂಗಳು ನಿಮಗೆ ವೇತನವನ್ನು ಕೊಡ್ತಾ ಇದ್ದಾರೆ ಸರ್ಕಾರ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಮೊದಲನೇ ವರ್ಷ ನಿಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು 7,000 ರೂಪಾಯಿ. ಅಂದರೆ ಪ್ರತಿ ತಿಂಗಳು ನಿಮಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ 7,000 ರೂಪಾಯಿ ಅಂತೂ ಬಂದೇ ಬರುತ್ತೆ. ಪ್ಲಸ್ ನೀವು ಕೆಲಸ ಮಾಡಿರೋವಂಥದ್ದು ಏನಿರುತ್ತೆ ಸೊ ಅದ್ರ ಪ್ರಕಾರ ನಿಮಗೆ ಇಂತಿಷ್ಟು ಎಷ್ಟು ಮಾಡಿರ್ತೀರೋ ಆ ಪ್ರಕಾರ ನಿಮ್ಗೆ ಇರುತ್ತೆ. ಇಂತಿಷ್ಟು ಅಂತ ನಾನು ಹೇಳೋದಿಲ್ಲ, ಯಾಕಂದರೆ ಇಲ್ಲಿ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಎರಡನೇ ವರ್ಷದಲ್ಲಿ ಅಂದರೆ 12 ತಿಂಗಳು ನಿಮಗೆ ಒಂದು ಕಂಪ್ಲೀಟ್ ಒಂದು ವರ್ಷದವರೆಗೂ 7,000 ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನಾವು ಎರಡನೇ ವರ್ಷನ ಕೌಂಟ್ ಮಾಡಿದರೆ 6,000 ರೂಪಾಯಿ ಅಂತ ಕೊಡ್ತಾ ಹೋಗ್ತಾರೆ. ಓಕೆ, ಪ್ರತಿ ತಿಂಗಳು 6,000 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರ್ತಾನೆ ಇರುತ್ತೆ. ಅದೇ ರೀತಿ ಮೂರನೇ ವರ್ಷ 5,000 ರೂಪಾಯಿ ಪ್ರತಿ ತಿಂಗಳು ನಿಮ್ಮ ಬ್ಯಾಂಕ್ ಖಾತೆ ಬರ್ತಾನೆ ಇರುತ್ತೆ. ಪ್ಲಸ್ ನೀವು ಕೆಲಸ ಮಾಡಿರೋದು ಏನು ಮಾಡಿರ್ತಾರೆ ಅದ್ರ ಪ್ರಕಾರ ನಿಮಗಲ್ಲಿ ಸಂಬಳ ಸಿಗ್ತಾನೆ ಇರುತ್ತೆ. ಓಕೆ, ಈ ರೀತಿ ಇದು ಒಂದು ಹೇಳಿರುವಂಥದ್ದು. 3 ವರ್ಷದವರೆಗೂ ಮಾತ್ರ ಅವರು ನಿಮಗೆ ಈ ಒಂದು ಸ್ಟೈಫಂಡನ್ನ ಕೊಡ್ತಾ ಇದ್ದೀವಂತ ಹೇಳಿದ್ದಾರೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಈ ಹಣವನ್ನು ತರಬೇತಿ ಸಮಯದಲ್ಲಿ ಓಕೆ ಸ್ಟೈಫಂಡ್ ರೂಪದಲ್ಲಿ ನೀಡಲಾಗುತ್ತೆ. ತರಬೇತಿ ಅನ್ನೋದು ನಿಮಗೆ 1 ತಿಂಗಳು ಅಥವಾ 1 ತಿಂಗಳು ಇರುತ್ತೆ ಮ್ಯಾಕ್ಸಿಮಮ್ಮು. ಬಟ್ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗಿರುವಂಥ ಸ್ಟೈಫಂಡು ನಿಮಗೆ ಒಟ್ಟು 3 ವರ್ಷದವರೆಗೂ ಇವರು ನಿಮಗೆ ಹಣವನ್ನು ನೀಡ್ತಾ ಹೋಗ್ತಾ ಇದ್ದಾರೆ. 1ನೇ ತಿಂಗಳು 7,000 ಆದರೆ ಎರಡನೇ ವರ್ಷ 6,000, 3ನೇ ವರ್ಷ 5,000 ಈ ರೀತಿ ಸಿಗುತ್ತೆ ನಿಮಗೆ. ಇದರ ನಂತರ ನಾನು ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ ಎಷ್ಟಾಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ಮೇನ್ ಅಂತಂದರೆ ಈ ಒಂದು ಏನು ಯೋಜನೆ ಇದೆ, ಈ ಯೋಜನೆ ಯಾವುದು, ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಇಲ್ಲಿ ತಿಳಿಸ್ತಾ ಇದ್ದೆ ನೋಡಿ. ಇಲ್ಲಿ ನೀವು ನೋಡ್ತಾ ಇರೋದು ಭೀಮಾ ಸಖಿ ಯೋಜನೆ ಅಂತ ಹೇಳ್ಬಿಟ್ಟು ಒಂದು ಯೋಜನೆಯನ್ನು ಸರ್ಕಾರ ಕಡೆಯಿಂದ ಇವಾಗ ತೆಗೆದಿರುವಂಥದ್ದು. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಒಂದು ಸಾರಿ ಹೇಳಿದ್ದೆ ಅವಾಗ ಸ್ಟಾರ್ಟಿಂಗಲ್ಲಿ. ಸೊ ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ಇವಾಗ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ತುಂಬ ಖುಷಿಯಾಗಿದ್ದರು ಕೂಡ, ಕಾಮೆಂಟ್ ಕೂಡ ಮಾಡಿದರು. ಸೊ ಮೇ ಬಿ ನೀವು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ. ಸೊ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರೋದು ಭಾರತದ ಕೇಂದ್ರ ಸರ್ಕಾರ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಹಲವಾರು ಯೋಜನೆಗಳನ್ನ ಇತ್ತೀಚೆಗೆ ತರ್ತಾನೆ ಇದ್ದಾರೆ. ಅದ್ರ ಪೈಕಿನೇ ಸಾಕಷ್ಟು ಚರ್ಚೆ ಆಗಿರುವಂತಹ ಒಂದು ಯೋಜನೆ ಅಂತಂದರೆ ಭೀಮಾ ಸಖಿ ಯೋಜನೆ ಅಂತ, ತುಂಬ ಪಾಪ್ಯುಲಾರಿಟಿ ಪಡ್ಕೊಂಡಿರುವಂಥ ಒಂದು ಯೋಜನೆ ಅಂತ ಹೇಳ್ಬೋದು ಇದು. ಸೊ ಇದ್ರ ಮೇನ್ ಅಂತಂದರೆ ನಿಮಗೆ ಒಂದು ಸಂಬಳದ ಜೊತೆಗೆ ನಿಮಗೆ ಸ್ಟೈಫಂಡನ್ನು ಕೊಡ್ತಾ ಇರುವಂಥದ್ದು ಒಂದು ದೊಡ್ಡ ವಿಶೇಷತೆ ಅಂತ ಹೇಳ್ಬೋದು. ಮತ್ತು ಈ ಒಂದು ಏನು ನಿಮಗೆ ಜಾಬ್ ಇದೆ ಇದು ಸರ್ಕಾರ ಕಡೆಯಿಂದ ಕೊಡ್ತಾ ಇರುವಂಥದ್ದು. ಆ್ಯಂಡ್ ಇಲ್ಲಿ ಕ್ಲಿಯರ್ಲಿ ಅವ್ರು ಮೆನ್ಷನ್ ಮಾಡಿದ್ದಾರೆ ನಿಮಗೆ ಈ ಯೋಜನೆ ಅಡಿಯಲ್ಲಿ ಏನೇನು ಸೌಲಭ್ಯ ಸಿಗ್ತಾ ಇದೆ ಅಂತ ಹೇಳಿ. ಸೊ ಇಲ್ಲಿ ನಿಮಗೆ ಒಂದು ಪ್ರತಿ ತಿಂಗಳು ವೇತನ ಅಂತ ಹೇಳಿಬಿಟ್ಟು ನಿಮಗೆ 7,000 ಅಂತ ಕೊಡ್ತಾ ಇದ್ದಾರೆ. ಆ್ಯಂಡ್ ಎರಡನೇ ವರ್ಷ 6,000, 3ನೇ ವರ್ಷ 5,000 ಅಂತ ಕೊಡ್ತಾ ಇದ್ದಾರೆ. ಇದು ಸ್ಟೈಫಂಡು. ಆ್ಯಂಡ್ ಇಲ್ಲಿ ನೀವು ಹೇಗಂತಂದರೆ ಒಂದು ರೀತಿಯಿಂದ LIC ಏಜೆಂಟ್ ಆಗಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೀವು ಹಣಕಾಸು ಸಲಹೆಗಾರರ ಹುದ್ದೆಗೆ ನಿಮ್ಮನ್ನು ಆಯ್ಕೆ ಮಾಡ್ಕೋತೀವಂತ ಹೇಳಿರುವಂಥದ್ದು. ಡಿಗ್ರಿ ಇದ್ದವರು ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಅರ್ಜಿ ಹಾಕಲು ಕೂಡ ನೀವು ಅರ್ಹರಾಗಿದ್ದೀರಂತ ಕೂಡ ಇವರು ತಿಳಿಸಿದ್ದಾರೆ. ಮೇನ್ ಅಂದರೆ ಇಲ್ಲಿ ಟ್ರೈನಿಂಗ್ ಏನಿರುತ್ತಲ್ವಾ, ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಅದು ಟ್ರೈನಿಂಗ್ ನಿಮಗೆ ಆಫ್ಲೈನ್ ಇರುತ್ತೆ. ನಿಮ್ಮ ಹತ್ತಿರದಲ್ಲಿ LIC ಒಂದು ಬ್ರಾಂಚ್ ಇರುತ್ತೆ ನೋಡಿ. ಸೊ ಅವರೇ ಕೊಡ್ತಾರೆ ನಿಮಗೆ ಟ್ರೈನಿಂಗ್ನ. ಓಕೆ, ಅಲ್ಲಿ ಹೋಗಬೇಕಾಗುತ್ತೆ, ಅಲ್ಲಿಂದಲೇ ತೊಗೋಬೇಕು. ಯಾಕಂದರೆ ಆನ್ಲೈನ್ ತೊಗೊಳಕ್ಕಾಗಲ್ಲ. ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಸುಮಾರು ಥರದ ಒಂದು ಪಾಲಿಸೀಸ್ಗಳನ್ನ ಅರ್ಥ ಮಾಡ್ಕೋಬೇಕು ಮತ್ತು ಡೌಟ್ಗಳನ್ನ ಕ್ಲಿಯರ್ ಮಾಡ್ಕೋಬೇಕಂದ್ರೆ ನೀವು ಹೋಗಲೇಬೇಕಾಗುತ್ತೆ. ಓಕೆ, ಆ್ಯಂಡ್ ಇಲ್ಲಿ LIC ಏಜೆಂಟ್ ಆಗಿ ನೀವು ಕೆಲಸವನ್ನು ಮಾಡ್ಬೋದು. ಮತ್ತು ಹಣಕಾಸು ಸಲಹೆಗಾರ ಹುದ್ದೆಯಾಗಿ ಒಂದು ಆಯ್ಕೆ ಮಾಡಿಕೊಂಡು ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಪ್ಲಸ್ ಇಲ್ಲಿ ಏನಾದರೂ ಡಿಗ್ರಿ ಓದಿದ್ದೀವಿ ನಾವು ಅಂತಂದರೆ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೂ ಕೂಡ ನೀವು ಇಲ್ಲಿ ಅರ್ಜಿನ ಹಾಕಬಹುದು. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರೋದು 3 ವರ್ಷಗಳ LIC ತರಬೇತಿ, 3 ವರ್ಷದವರೆಗೂ ನಿರಂತರವಾಗಿ ಯಾಕೆ ಕೊಡ್ತಾರೆ ಅಂತಂದರೆ ಸೊ ಅವಾಗವಾಗ ಪಾಲಿಸಿಗಳೆಲ್ಲ ಚೇಂಜ್ ಆಗ್ತಾ ಇರುತ್ತೆ, ಅಪ್ಡೇಟ್ಗಳು ಬಂದಿರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇವರು ನೀಡ್ತಾನೆ ಹೋಗ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಓಕೆ, ಆ್ಯಂಡ್ ಇದೊಂದು ಕೂಡ ಇವ್ರದ್ದೊಂದು ಇದನ್ನಿರುತ್ತೆ, ಅಂದರೆ ಒಂದು ಬುಕ್ ಇರುತ್ತೆ. ಆ ಬುಕ್ ಕೂಡ ಅಪ್ಡೇಟ್ ಇರುತ್ತೆ, ಪ್ರತಿ ವರ್ಷ ಅಪ್ಡೇಟ್ ಇರುವಂಥ ಬುಕ್ ಸಿಗುತ್ತೆ ನಿಮಗೆ. ಅದಕ್ಕೆ ಮ್ಯಾನ್ಯುವಲ್ ಅಂತ ಏನೋ ಕರೀತಾರೆ. ಸೊ ಅದು ನಿಮಗೆ ಬೇಕಾಗುತ್ತೆ, ಅದರಲ್ಲಿ ಎಲ್ಲ ಇಂಪಾರ್ಟೆಂಟ್ ಡೀಟೇಲ್ಸ್ಗಳಿರುತ್ತೆ.
ಆ್ಯಂಡ್ ಅದನ್ನೇ ಅವರು ತಿಳಿಸಿ ಹೇಳೋದಕ್ಕೆ ತರಬೇತಿನೇ ಇಡ್ತಾನೆ ಇರ್ತಾರೆ. 3 ವರ್ಷದವರೆಗೂ ನೀವು ಇಲ್ಲಿ ಬೇಕು ನಾವು ಕೆಲಸ ಮಾಡ್ತೀವಿ ಅಂದರೆ 3 ವರ್ಷದವರೆಗೂ ಕಂಟಿನ್ಯೂಸ್ ಆಗಿ ಟ್ರೈನಿಂಗ್ನ ಅಟೆಂಡ್ ಮಾಡಬೇಕು ಮತ್ತು ಯಾವುದೇ ಕಾರಣಕ್ಕೂ ಬಿಡೋ ಹಾಗಿಲ್ಲ, ಡೈಲಿ ಹೋಗೋ ಹಾಗಿಲ್ಲ. ಆವಾಗ ಟ್ರೈನಿಂಗ್ ಇರುತ್ತೆ, ಒಂದು 10 ದಿವಸ 15 ದಿನ ಇರುತ್ತೆ. ಸೊ ಆ ರೀತಿ ನೀವು ಇಲ್ಲಿ ಅಟೆಂಡ್ ಮಾಡ್ತೀರಾ. ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದು 15 ದಿನ ಇರುತ್ತೆ. ನಂತರ ಇಲ್ಲೊಂದು ಚಿಕ್ಕದೊಂದು ನಿಮಗೆ ಏನಂತಂದರೆ 3 ವರ್ಷದವರೆಗೂ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ಕೋಬೇಕು. ಆ್ಯಂಡ್ ಮೇನ್ ಇದೆಲ್ಲೂ ಕೂಡ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಯಾವುದೇ ಕೆಲಸ ಅಥವಾ ಪಾಲಿಸಿ ಮಾರಾಟ ಮಾಡುವ ಅಗತ್ಯವಿಲ್ಲ, ಕೇವಲ ತರಬೇತಿನೇ ನೀವು ಇಲ್ಲಿ 3 ವರ್ಷದವರೆಗೂ ಕಂಪ್ಲೀಟ್ ಅಂತೂ ಮಾಡಲೇಬೇಕಾಗುತ್ತೆ. ಅರ್ಜಿ ಸಲ್ಲಿಸುವ ಅಗತ್ಯ ಅಂದರೆ ಇವಾಗ ಅರ್ಹತೆಗಳು ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ಮಹಿಳೆಯರಿಗೋಸ್ಕರ ಮೇನ್ ಅಂತಂದರೆ, ಮತ್ತು ಇದು ಮೇನ್ ಅಂತಂದರೆ ಕೊಡ್ತಾ ಇರುವಂಥ ಉದ್ಯೋಗ ಇದು ಕೇವಲ ಮಹಿಳೆಯರಿಗೋಸ್ಕರ, ಪುರುಷರಿಗಲ್ಲ. ಓಕೆ, ಸೊ ಕೇವಲ ಇಲ್ಲಿ ಮನೇಲಿ ಯಾರಾದರೂ ಲೇಡೀಸ್ ಇದ್ದರೆ ಸೊ ಅವ್ರಿಗೆ ನೀವು ಇಲ್ಲಿ ಅಪ್ಲೈ ಮಾಡಿಸ್ಬೋದು. ಸೊ ಇಲ್ಲಿ ಅರ್ಹತೆ ಬಗ್ಗೆ ನಾನು ಹೇಳೋದಾದರೆ SSLC ಪಾಸ್ ಆಗಿರಬೇಕು, ಒಂದು ಫೇಲ್ ಆಗಿರಬಾರ್ದು, ಪಾಸ್ ಆಗಿರಬೇಕು. ಮತ್ತು ಅದರಲ್ಲೂ ಕೂಡ 18 ವಯಸ್ಸಿನಿಂದ 70 ವಯಸ್ಸಿನ ಒಳಗಡೆ ಇರೋರು ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಗ್ರಾಮೀಣ ಪ್ರದೇಶದವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಹಳ್ಳಿಲಿ ಇದೀವಿ ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ರಿ. ಸೊ ಹಳ್ಳಿಯವರಿಗೆ ಮೇನ್ ಇವರು ಪ್ರಾಧಾನ್ಯತೆ ಕೊಡ್ತಾ ಇದ್ದಾರೆ. ಆ್ಯಂಡ್ ಈಗಾಗಲೇ ಏನಾದರೂ LIC ಏಜೆಂಟ್ ಆಗಿ ನೀವು ಯಾರಾದರೂ ಕೆಲಸ ಮಾಡ್ತಾ ಇದ್ದಾರೆ, ಮನೇಲಿ ಅಣ್ಣ ಮಾಡ್ತಾ ಇದ್ದಾರೆ, ತಮ್ಮ ಮಾಡ್ತಾ ಇದ್ದಾರೆ, ಅಥವಾ ಹತ್ತಿರದ ರಿಲೇಷನ್ದಲ್ಲಿ ಯಾರಾದರೂ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಈ ಜಾಬ್ ಸಿಗೋದಿಲ್ಲ. ಓಕೆ, ಮೇನ್ ಅಂತಂದರೆ. ಓಕೆ, ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಾವು ಅರ್ಜಿನ ಹೇಗೆ ಹಾಕ್ಬೋದು ಅಂತಂದರೆ, ಇದಕ್ಕೆ ನೀವು ಸಿಂಪಲ್ ಆಗಿ 2 ರೀತಿಯಿಂದ ಹಾಕ್ಬೋದು. ಒಂದು ಆನ್ಲೈನು ಮತ್ತು ಆಫ್ಲೈನು. ಆಫ್ಲೈನ್ಗೋಸ್ಕರ ನೀವು ನೇರವಾಗಿ ನೀವು ಒಂದು LIC ಒಂದು ಆಫೀಸ್ಗೆ ಹೋಗ್ಬಿಟ್ಟು ಅಪ್ಲೈನ ಮಾಡ್ಬೋದು. ಬಟ್ ಅದರಲ್ಲಿ ಆನ್ಲೈನ್ ನಾವು ಅಪ್ಲೈ ಮಾಡ್ತೀವಿ, ನಾವು ಹಳ್ಳಿಲಿ ಇದ್ದೀವಿ ಅಂತಂದರೆ ಹೇಗೆ ಅಪ್ಲೈ ಮಾಡೋದು ಅಂತ ಕೂಡ ನಾನು ಕಂಟಿನ್ಯೂ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಅದೇ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಇಲ್ಲಿ ಮತ್ತೊಂದು ಅರ್ಜಿ ಏನಾದರೂ ಶುಲ್ಕ ಏನಾದರೂ ತಗೋತಾರ ಅಂತ, ಫೀಸ್ ಅಪ್ಲೈ ಮಾಡೋದಕ್ಕೆ. ಸೊ ಇಲ್ಲಿ 650 ರೂಪಾಯಿ ಶುಲ್ಕ ಇದೆ ಸ್ನೇಹಿತರೆ. ಓಕೆ, 650 ರೂಪಾಯಿ ಕೊಟ್ಟು ನೀವೊಂದು ಶುಲ್ಕವನ್ನು ಫೀಸ್ ಕಟ್ಟಬೇಕಾಗುತ್ತೆ. ಮತ್ತು 150 ರೂಪಾಯಿ LICಗೆ ಮತ್ತು 500 ರೂಪಾಯಿ IRD ಕಡ್ಡಾಯವಾಗಿದೆ ಅಂತ ಹೇಳಿದ್ದಾರೆ. ಓಕೆ, ಇಲ್ಲಿ ಒಂದು ರೀತಿಯಿಂದ ಹೇಳಬೇಕು ಅಂತಂದರೆ ಆಫ್ಲೈನ್ ಅರ್ಜಿ ಇಲ್ಲ ಅಂತ ಹೇಳಿದಾರೆ ಅವರು. ಬಟ್ ಅದನ್ನು ನಾನು ಹೇಳೋದು ಹೇಗೆ ಅಂತಂದರೆ, ನಿಮಗೆ ಸಮ್ಟೈಮ್ಸ್ ಹೇಗಾಗುತ್ತೆ ಅಂದರೆ ನಮಗೆ ಅಪ್ಲೈ ಮಾಡೋಕ್ಕೆ ಸರ್ವರ್ ಡೌನ್ ಇರುತ್ತೆ ಅಥವಾ ಅಪ್ಲೈ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಹತ್ತಿರದಿಂದ LIC ಆಫೀಸ್ಗೆ ಹೋದರೆ ಅಲ್ಲಿ ಯಾರಾದರೂ ಕ್ಲರ್ಕ್ಸ್ ಇರ್ತಾರಲ್ವ ಅವ್ರು ಫಿಲಪ್ ಮಾಡಿ ಕೊಡ್ತಾರೆ ಅರ್ಜಿನ ಆನ್ಲೈನು. ಸೊ ನಂತರ ನಿಮ್ಮದು ಜಾಯ್ನಿಂಗ್ ಎಲ್ಲ ಲೆಟ್ರ್ ಎಲ್ಲ ಅದೇ ರೀತಿಯ ಆನ್ಲೈನಲ್ಲೇ ಬರುತ್ತೆ. ಹೀಗಾಗಿ ನಿಮಗೆ ಗೊತ್ತಾಗದೆ ಹೋದರೆ ಹತ್ತಿರದಲ್ಲಿರುವಂಥ ಆಫೀಸ್ಗೆ ಹೋಗ್ಬಿಟ್ಟು ಕೂಡ ನೀವು ಅಲ್ಲಿಂದ ಕೂಡ ಅಪ್ಲೈನ ಮಾಡ್ಬೋದು. ಓಕೆ, ಆ್ಯಂಡ್ ಮೇನ್ ಅಂತಂದರೆ ಇದ್ರದ್ದು ಉಪಯೋಗ ಏನು ಅಂತ, ಇಲ್ಲಿ ನೋಡಿ, ಆರ್ಥಿಕ ಸಹಾಯವಿಲ್ಲದ ಮಹಿಳೆಯರಿಗೆ ನೇರವಾಗಿ ಉಪಯೋಗ ಆಗಬೇಕಿದು. ಮತ್ತು ತರಬೇತಿ ಮೂಲಕ ವಿದ್ಯಾವಂತರಾಗಿ ತಮ್ಮ ಕುಟುಂಬಕ್ಕೆ ಏನಾದರೂ ಒಂದು ಹೆಲ್ಪ್ ಮಾಡಲಿ ಅಂತ ಹೇಳ್ಬಿಟ್ಟು ಅವರಿಗೆ 2 ಲಕ್ಷದವರೆಗೂ ಅಂದರೆ 3 ವರ್ಷದಲ್ಲಿ 2 ಲಕ್ಷದವರೆಗೆ ಸಿಗುವಂಥ ಅವಕಾಶವನ್ನು ನೀಡ್ತಾ ಇದ್ದಾರೆ. ಒಂದು ರೀತಿಯಿಂದ ಇದು ಉಚಿತವಾಗಿ ಹಣವನ್ನು ನೀಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. LIC ಭೀಮಾ ಸಖಿ ಯೋಜನೆಯನ್ನು ಮುಖ್ಯವಾಗಿ ಮಹಿಳೆಯರಿಗೋಸ್ಕರ ಮಾಡ್ತಾ ಇರೋದು. ತುಂಬ ಹೆಚ್ಚಿನ ಮಹಿಳೆಯರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಆ್ಯಂಡ್ ನೀವೇನಾದರೂ ಇಲ್ಲಿ ಅರ್ಜಿ ಹಾಕಿದ್ರೆ ಅಂತಂದರೆ ತುಂಬಾ ಒಂದು ಹೆಲ್ಪ್ಫುಲ್ ಒಂದು ವರ್ಕ್ ಅಂತ ಹೇಳ್ಬೋದು. ಸೊ ಅದನ್ನು ನೀವು ಇಲ್ಲಿ ಮಾಡ್ಬೋದು. ಆ್ಯಂಡ್ ಇದಲ್ಲೂ ಕೂಡ LICಯಲ್ಲಿ ಹೇಗಿರುತ್ತೆ ಅಂತಂದರೆ, ಇಲ್ಲಿ ನೀವು ಮುಖ್ಯವಾಗಿ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಜಸ್ಟ್ 10th ಪಾಸ್ ಆಗಿದ್ದರೆ ಸೊ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತು ಡಿಗ್ರಿ ಆಗಿದ್ದು ಒಂದು ಒಳ್ಳೆ ಹುದ್ದೆಗೆ ನೀವು ಇಲ್ಲಿ ಅರ್ಹರಾಗಿ ವರ್ಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ವಯಸ್ಸು ಬಗ್ಗೆ ಹೇಳಿದರೂ ಕೂಡ 18ರಿಂದ 70 ಅಂತ ಹೇಳಿದ್ದಾರೆ. 70 ವಯಸ್ಸಿನವರೆಗೂ ನೀವು ಇಂಟ್ರೆಸ್ಟ್ ಇದ್ದೀರಿ ನಾವು ಮಾಡ್ತೀವಿ ಅಂತಂದರೆ ಸ್ವಂತ ಮಹಿಳೆಯರಿಗೆ ಇದು ಅವಕಾಶ ಸಿಗ್ತಾ ಇದೆ. ಸೊ ಹಾಗಿದ್ರೆ ನೀವೇನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಹೇಗೆ ಅಪ್ಲೈ ಮಾಡೋದು ಅದನ್ನು ನೋಡೋಣ. ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಬೇಕು, LIC ಭೀಮಾ ಸಖಿ ಯೋಜನಾ ಅಂತ ಸರ್ಚ್ ಮಾಡಬೇಕು. LIC ಭೀಮಾ ಸಖಿ ಯೋಜನಾ ಅಂತ ಸರ್ಚ್ ಮಾಡಿದಾಗ ಮುಖ್ಯವಾಗಿ ಇಲ್ಲಿ ಒಂದು LICದೆ ಒಂದು ನಿಮಗೆ ವೆಬ್ಸೈಟು ನೋಡೋದಕ್ಕೆ ಸಿಗುತ್ತೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿಬಿಟ್ಟು ಮೇಲ್ಗಡೆ ನೋಡಿ, ನೀವು ಕನ್ನಡದಲ್ಲಿ ಕೂಡ ಇದನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಸೊ ನಂತರ ಇಲ್ಲಿ ನಿಮಗೆ ಕೊಟ್ಟಿರುವಂಥ ಡೀಟೇಲ್ಸ್ಗಳಿದೆ. ಇಲ್ಲಿ ಮೊದಲನೇ ವರ್ಷ ನಿಮಗೆ 48,000 ರೂಪಾಯಿ ಇವರು ನೀಡ್ತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಇವಾಗ ನೋಡಿ, ಮೊದಲನೇ ವರ್ಷ ಆಯೋಗ ಬೋನಸ್ ಆಯೋಗ ಹೊರತುಪಡಿಸಿ 48,000 ರೂಪಾಯಿ ಕೂಡ ಇವರು ನೀಡ್ತಾ ಇದ್ದಾರೆ. ಮೊದಲನೇ ವರ್ಷ 7,000, ಎರಡನೇ ವರ್ಷ 6,000 ಆ್ಯಂಡ್ ಮೂರನೇ ವರ್ಷ 5,000 ಅಂತ ಕೊಡ್ತಾನೆ ಹೋಗ್ತಾರೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಆಲ್ರೆಡಿ ನಾನು ಹೇಳಿರೋ ಥರನೇ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅಪ್ಲೈ ಮಾಡೋದಕ್ಕೆ. ಇಲ್ಲಿ ಡಾಕ್ಯುಮೆಂಟ್ಗಳು ಏನೇನು ಬೇಕಂತ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು MCA ಮೇನ್ ಅಂತಂದರೆ ನೀವು ಯಾರಾದರೂ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮ ಅಂತಂದರೆ LICಲಿ ಅವ್ರು ಇದಕ್ಕೆ ಮೊದಲೇ ಅರ್ಹರಲ್ಲ ಅಂತ ಹೇಳಿದರೆ, ಸುಳ್ಳು ಹೇಳಿ ಅಪ್ಲೈ ಮಾಡಿದ್ರೆ ಮುಂದೆ ಗೊತ್ತಾದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ ಮಧ್ಯದಲ್ಲಿ. ಓಕೆ, ಸೊ ಆ ರೀತಿ ಮಾಡೋಕ್ಕೆ ಹೋಗಬೇಡಿ, ಇಂಟ್ರೆಸ್ಟ್ ಇರೋರು ನೋಡ್ಕೊಂಡು ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ನಿಮಗೆ ಕೆಲವೊಂದು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ. ಏನೇನು ಬೇಕು, ಒಂದು ಏಜ್ ಪ್ರೂಫ್ ಬೇಕಾಗುತ್ತೆ. ಏಜ್ ಪ್ರೂಫ್ಗೋಸ್ಕರ ನೀವು ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನೇ ಕೊಡ್ಬೋದು. ಆ್ಯಂಡ್ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ. ಅಡ್ರೆಸ್ ಪ್ರೂಫನ್ನು ನೀವು ಆಧಾರ್ ಕಾರ್ಡು ಅಥವಾ ಪ್ಯಾನ್ ಕಾರ್ಡನ್ನು ಕೊಡ್ಬೋದು. ಓಕೆ, ಆ್ಯಂಡ್ ಶೈಕ್ಷಣಿಕ ಅರ್ಹತೆ ಪ್ರಮಾಣ ಮೇನ್ ಅಂತಂದರೆ ಇಲ್ಲಿ ನಿಮ್ಮದು ಒಂದು ಎಜುಕೇಷನು ಮತ್ತು ನಿಮ್ಮದು ಏಜ್ ಪ್ರೂಫು 10th ಮಾರ್ಕ್ಸ್ ಕಡೆ ಆಗಿಬಿಡುತ್ತೆ.
ಹೀಗಾಗಿ 10th ಮಾರ್ಕ್ಸ್ ಕಾರ್ಡನ್ನೇ ತೊಗೊಳ್ಳಿ. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಒಂದು ಏನು ಆಧಾರ್ ಕಾರ್ಡ್ ತೊಗೊಳ್ಳಿ. ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಇರುತ್ತೆ, ಬಟ್ ಆದರೆ ಇದರಲ್ಲಿ ಪ್ಯಾನ್ ಕಾರ್ಡಲ್ಲಿ ಇರಲ್ಲ ಅಂತ ಅನ್ಕೋತೀನಿ. ಸೊ ಹೀಗಾಗಿ ಇವೆರಡು ಇದ್ದರೆ ಸಾಕು, ಮತ್ತು ಫೋಟೋಸ್ಗಳು ಬೇಕಾಗುತ್ತೆ. ಸೊ ಇಷ್ಟು ತೊಗೊಂಡು ಅದೇ ಪಾಸ್ಪೋರ್ಟ್ ಫೋಟೋ ಬೇಕಂತ ಹೇಳಿದ್ದಾರೆ ಅವರು, ಇತ್ತೀಚೆಗಿರುವಂಥ ಫೋಟೋ ಬೇಕು. ಅದನ್ನೇ ನಿಮಗೊಂದು ಇದನ್ನು ಮಾಡಿ ಕೊಡ್ತಾರೆ ಅವರು, ಅಂದರೆ ಇವಾಗ ಏನಂದರೆ ಬ್ಯಾಚ್ ಮಾಡಿಕೊಡ್ತಾರೆ. ಬ್ಯಾಚ್ ಹಾಕ್ಕೊಂಡೇ ನೀವು ಹೋಗಬೇಕಾಗುತ್ತೆ ಟ್ರೈನಿಂಗಿಗೆ. ಓಕೆ, ಆ್ಯಂಡ್ ಇಲ್ಲಿ ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ಇಲ್ಲಿ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ನೋಡ್ಕೊಂಬಿಟ್ಟು ಅಪ್ಲೈ ಮಾಡಿ. ಆ್ಯಂಡ್ ಇದಕ್ಕೆ ನಾವು ಅಪ್ಲೈ ಹೇಗೆ ಮಾಡೋದು, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ಇದು ಡೀಟೇಲ್ ಆಯಿತು. ಇಲ್ಲಿ ನೋಡಿ, ವಿಮಾ ಸಖಿಗೆ ನೀವು ಅಪ್ಲೈ ಮಾಡೋಕ್ಕಂದ್ರೆ ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಬೇಕು. ಇಲ್ಲಿ ಕೂಡ ನೀವು ಓಕೆ ಅಂತ ಮಾಡಿದಾಗ ಇಲ್ಲಿಂದ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ನಿಮ್ಮ ಹೆಸರು ಹಾಕಬೇಕು, ಮತ್ತು ಫೀಮೇಲ್ಗೋಸ್ಕರನೇ ಇರುವಂಥದ್ದು. ಹೀಗಾಗಿ ಫೀಮೇಲ್ನ ನಾವು ಚೇಂಜ್ ಮಾಡೋಕ್ಕಾಗೋದಿಲ್ಲ ಇಲ್ಲಿ ಜೆಂಡರ್ನ. ನ್ಯಾಷನಾಲಿಟಿ ಇಂಡಿಯನು, ಡೇಟ್ ಆಫ್ ಬರ್ತ್ ಹಾಕಬೇಕು, ಮತ್ತು ಮೊಬೈಲ್ ನಂಬರು, ಮತ್ತು ಎಂಟರ್ ಇಮೇಲ್ ID ಮತ್ತು ಅಡ್ರೆಸ್ಸು, ಮತ್ತು ಇಲ್ಲಿ ನಿಮಗೆ ಕ್ಯಾಪ್ಚಾ ಇದೆ, ಅದು ನೋಡ್ಕೊಂಬಿಟ್ಟು ಅಪ್ಲೈನ ಮಾಡಿ. ಜಸ್ಟ್ ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಸೊ ಈ ರೀತಿ ಫಾರ್ಮ್ನ ನೀವು ಇಲ್ಲಿ ಫಿಲಪ್ ಮಾಡಬೇಕಾಗುತ್ತೆ. LIC ಕಡೆಯಿಂದನೇ ಇರುವಂಥದ್ದು, ಸರ್ಕಾರ ಮೇನ್ ತಂದಿರುವಂಥ ಒಂದು ಯೋಜನೆ ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದೆಯಪ್ಪ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ನಮಗೆ ಬೇಕಪ್ಪ ಅಂತಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಸೊ ಏನು ಡೌಟ್ ಇದೆ ಹೇಳಿ, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಸೊ ಐ ಹೋಪ್ ಇವತ್ತು ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಇವತ್ತೇ ಹೋಗಿ ಅರ್ಜಿನ ಸಲ್ಲಿಸಿ. ಆ್ಯಂಡ್ ಅರ್ಜಿ ಸಲ್ಲಿಸುವಾಗ ಒಂದು ಆನ್ಲೈನ್ ಆಫ್ಲೈನ್ ಎರಡೂ ಹೇಳಿದ್ದೀನಿ ಯಾವ ರೀತಿ ಮಾಡಬೇಕು ಅಂತ. ಸೊ ಮಾಡಿ. ಓಕೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಎಲ್ರಿಗೂ. ಮುಂದಿನ ನೋಡೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.